ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳು ಮಾಮ್ಸ್. ಅಳಿಮಯ್ಯ, ಯಾಕೋ ಫೋನ್ ಎತ್ತದಕ್ಕೆ ಇಷ್ಟು ಲೇಟು? ಬಿಸಿ ಇದೆಯೇನೋ? ಮಲ್ಲಿ ಹೇಗಿದ್ದಾಳೋ? ಈಗ ಏನು ಅಂತ ಹೇಳಿ ಮಾಮ್ಸ್. ನನ್ನ ಹೆಂಡತಿ ಬ್ಲಡ್ ಲಾಸ್ ಆಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ ಮಾಮ್ಸ್. ನನ್ನ ಮಗು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಯ್ತು ಮಾಮ್ಸ್. ಲೋ 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 ನಟ ಭಯಂಕರ, ನಟ ರಾಕ್ಷಸ, ಸಾಕು ನಿಲ್ಸೋ ನಿನ್ನ ನಾಟಕನ. ಇಂಥದ್ದನ್ನೆಲ್ಲ ನನ್ನ ಸರ್ವಿಸಲ್ಲಿ ಎಷ್ಟು ಮಾಡಿಲ್ಲ, ಎಷ್ಟು ಕೇಳಿಲ್ಲ. ಕೇಳಿ ಕೇಳಿ ಐ ಆಮ್ ಸೀನಿಯರ್ ಆರ್ಟಿಸ್ಟ್, ಇವನು ಹಿರಿಯ ಕಲಾವಿದ ಕಣ ನಾನು. ಇದು ನಿಂದೇ ಕರ ಮತ್ತು ಇದ್ರ ಹಿಂದೆ ಇರೋದು ಕಾಣದ ಕೈ ನಿಂದೆ ಅಂತ ನಂಗೆ ಗೊತ್ತು ಕಣೋ. ಏನ್ ಮಾತು ಅಂತ ಮಾತಾಡ್ತಾ ಇದೆಯಾ ಮಾಮ್ಸ್ ನೀನು? ನನ್ನ ಹೆಂಡತಿ ಹಾಸ್ಪಿಟಲ್ ಬಂದು ಮಲಗಿದ್ದಾಳೆ, ನನ್ನ ಮಗು ಸತ್ತೋಗಿದೆ ಅಂತ ದುಃಖದಲ್ಲಿ ನಾನಿದ್ರೆ ಬೈಕ್ ಬಂದಂಗೆ ಮಾತಾಡ್ತೀಯ ಫೋನ್ ಮಾಡಿ. ಸೈಲೆಂಟ್ ಆಗಿ ಫೋನ್ ಇಟ್ಬಿಡ್ಬೇಕೀಗ. ಇದೆಲ್ಲ ಹೇಗೆ ತಗೊಳ್ಳೋದು ಭೂಮಿಕಾ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನೋ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ಬೇರೆ ಥರನೇ ಆಗಿದೆ. ಎಲ್ಲ ಚೆನ್ನಾಗಿ ಆಗ್ತಿದೆ ಅನ್ನೋವಾಗ ಅದೇ ಹಿಂಗೆ ಮಾಡ್ಬಿಟ್ನಲ್ಲ, ಎಂತ ನೋವು ಕೊಟ್ಬಿಟ್ಟ. ಮಗು ಬಗ್ಗೆ ನಾವೆಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ವಿ, ಒಂದು ಕ್ಷಣದಲ್ಲಿ ಎಲ್ಲ ಸುಳ್ಳಾಗೋಯ್ತು. ಮೇಲಿಂದ ಮೇಲೆ ಈ ಥರ ಆಗ್ತಾ ಇದ್ರೆ ತಡ್ಕೊಳ್ಳೋದು ಬಹಳ ಕಷ್ಟ ಭೂಮಿಕಾ. ಹಾಗೆ ನೋಡಿದ್ರೆ ಮಹಿಮಾಗೆ, ಈಗ ಮಲ್ಲಿಗೆ ಕರ್ಮ ಅಂತಾರೆ, ಅನುಭವಿಸ್ಬೇಕು ಅಂತಾರೆ. ಮತ್ತೆ ಯಾಕೆ ದೇವರು ಏನು ಕೆಲಸ ಒಂದು? ದೇವ್ರಿರೋದ ಸುಳ್ಳಾಗಾದ್ರೆ ಇಂಥ ಸಮಯದಲ್ಲಿ ಹೀಗೆ ಅನ್ಸೋದು ಸಹಜ. ಆದರೆ ಆ ದೇವರೇ ನಮ್ಮಲ್ಲಿನ ಕಾಪಾಡಿರೋದು. ನಮ್ಮಲ್ಲಿಗೆ ಏನಾದರೂ ಆಗಿದ್ರೆ ಇಷ್ಟಕ್ಕೆ ಮುಗಿತಲ್ಲ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ. ಜಯದೇವ್ ಅವ್ರಿಗೆ ನೀವು ಧೈರ್ಯ ತುಂಬಬೇಕು. ನೀವೇ ಈ ರೀತಿ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನನಗೊತ್ತು ಕಷ್ಟ ಆಗುತ್ತೆ, ಆದರೆ ನೀವು ಮನಸ್ಸು ಗಟ್ಟಿ ಮಾಡ್ಕೊಳ್ಳೇಬೇಕು. ಅಕ್ಕರೆ ಈ ಬೊಂಬೆ ಸಂದಾಗೈತಲ್ವಾ? ನಾನು ಸುಮ್ಮನೆ ಕೂತಿದ್ರೆ ಸೋಂಬೇರಿ ತರ ಏನಕ್ಕೆ ಸುಮ್ಮನೆ ಕೂತಿದ್ಯಾ? ಹೋಗೇನಾರ ಕೆಲಸ ಮಾಡು ಅಂತ ಹೊಟ್ಟೆಲಿರೋ ಮಗ ಓದಿತದೆ. ಇವಾಗ ನೀವು ನನಗ್ ಬಾಣಂತನ ಮಾಡಿ ಆಮೇಲೆ ನಾನು ನಿಮಗೆ ಬಾಣಂತನ ಮಾಡ್ತೀನಿ, ಆವಾಗ ಆ ಲೆಕ್ಕ ಸರಿ ಹೋಗ್ಬಿಡ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.